ವಿಶ್ವಪ್ರಸಿದ್ಧವಾದ ಈ ಶಿಲಾ ದೇಗುಲ ಸಮುಚ್ಚಯವು ನಮ್ಮ ಕರ್ನಾಟಕದ ಬಾಗಲಕೋಟೆಯ ಬದಾಮಿಯಲ್ಲಿದೆ. ಬದಾಮಿಯ ಗುಹಾಂತರ್ ದೇವಾಲಯ 6-7ನೇ ಶತಮಾನಕ್ಕೆ ಸೇರಿದ್ದು, ಚಾಲುಕ್ಯರ ಕಾಲದ್ದು. ನಮಸ್ಕಾರ, ನಾನು ಲೀಲಾ ಮಣ್ಣಾಲ. ವೀಕ್ಷಕರೇ, ಈ ಬೃಹತ್ತಾದ ಬಂಡೆಗಳನ್ನೊಮ್ಮೆ ಗಮನಿಸಿ. ಪ್ರಕೃತಿಯೇ ನಿರ್ಮಿಸಿದ ವಿಸ್ಮಯಕರ ವಾಸ್ತುಶಿಲ್ಪ. ಅದರಲ್ಲಿ ಶಿಲ್ಪಿಯ ಕೈವಾಡವೂ ಸೇರಿದರೆ ಎಂಥ ಅದ್ಭುತವಾದ ಕಲಾಕೃತಿಗಳಾದೀತು ಯೋಚಿಸಿ. ಹಾಗಾದರೆ ಇಲ್ಲಿಗೆ ನಾವು ಭೇಟಿ ಕೊಡಲೇಬೇಕಲ್ಲ. ಕೆಂಪು ಮುರಿದು ಮರಳುಗಲ್ಲಿನ ಬೆಟ್ಟಗಳನ್ನು ಕೊರೆದು ನಿರ್ಮಿಸಲಾದ ದೇಗುಲವಿದು. ಇಲ್ಲಿ ಮುಖ್ಯವಾಗಿ 4 ಗುಹಾಂತರ್ ದೇವಾಲಯಗಳಿವೆ. ಮೊದಲನೆಯ 3 ಗುಹೆಗಳು ಹಿಂದೂ ಧರ್ಮಕ್ಕೆ ಸೇರಿವೆ. ಮೊದಲನೇ ಗುಹೆಯಲ್ಲಿ ಶಿವ ಮತ್ತು 2-3 ವಿಷ್ಣುವಿಗೆ ಅರ್ಪಿತವಾಗಿದೆ. ಅನಂತರ 4ನೆಯ ಗುಹಾಂತರ ದೇವಾಲಯವು ಜೈನ ತೀರ್ಥಂಕರರಿಗೆ ಸಮರ್ಪಿತವಾಗಿದೆ. ಸುಮಾರು 1,500 ವರ್ಷಗಳ ಹಿಂದೆ ಕೆತ್ತಲಾದ ಅದ್ಭುತ ವಾಸ್ತುಶಿಲ್ಪ ಕಲಾಕೃತಿಗಳು. ಇವನ್ನು ಎಲ್ಲಿಯೋ ಕಡಿದು ಇಲ್ಲಿ ತಂದಿರಿಸಿಲ್ಲ, ಬದಲಾಗಿ ಇಲ್ಲಿನ ಕಲ್ಲನ್ನೇ ಕೆತ್ತಿ ರಚಿಸಿದಂಥ ಕಲಾಕೃತಿಗಳು ಇವು. ನಿಜಕ್ಕೂ ಅದ್ಭುತ, ವಿಸ್ಮಯ. ಇಲ್ಲಿ ನಾಗರ ಮತ್ತು ದ್ರಾವಿಡ ಶೈಲಿಯ ಮಿಶ್ರಣವಿದೆ. ಮೊದಲನೆಯ ಗುಹೆಯನ್ನು ಪ್ರವೇಶಿಸುತ್ತಿದ್ದಂತೆಯೇ ನಟರಾಜನ ನಾಟ್ಯ ಭಂಗಿಯ ಶಿಲ್ಪ ನಮ್ಮ ಗಮನ ಸೆಳೆಯುತ್ತದೆ. ವಿಷ್ಣುವಿನ ದಶಾವತಾರದ ಶಿಲ್ಪಗಳು, ಬಹುಮುಖ್ಯವಾದಂಥ ಕೆತ್ತನೆಗಳು, ಹಾಗೆ ಸೂಕ್ಷ್ಮವಾದ ಕುಸುರಿ ಕಲೆ ಇಲ್ಲಿ ಇದೆ. ಒಟ್ಟಿನಲ್ಲಿ ಹೇಳಬೇಕಾದರೆ ಆಗಿನ ಕಾಲದ ಧಾರ್ಮಿಕ ನಂಬಿಕೆಗಳು, ಸಾಮಾಜಿಕ ಬದುಕು, ಸೌಂದರ್ಯ ಪ್ರಜ್ಞೆ ಇತ್ಯಾದಿ ಅನೇಕ ಅಂಶಗಳು ಇಲ್ಲಿ ವ್ಯಕ್ತಗೊಂಡಿವೆ. ಇವೆಲ್ಲವನ್ನು ಕಣ್ಣಾರೆ ಕಂಡು ಆನಂದಿಸಬೇಕೇ ವಿನಃ ಹೇಳಿ ಮುಗಿಯುವಂಥದ್ದಲ್ಲ. ಆದರೆ ಎಚ್ಚರ, ಇಲ್ಲಿ ಬಹಳ ಬುದ್ಧಿವಂತ ಕೋತಿಗಳ ಕಾಟ ಇದೆ. ಯಾವ ವಸ್ತುಗಳನ್ನು ನಮ್ಮೊಡನೆ ಒಯ್ಯದಿದ್ದರೆ ಒಳಿತು. ಒಂದು ಮಂಗ ನನ್ನ ಕೈಯಲ್ಲಿದ್ದ ಮೊಬೈಲನ್ನೇ ಕಸಿದುಕೊಳ್ಳಿಕ್ಕೆ ಪ್ರಯತ್ನ ಮಾಡಿತು. ಆದರೆ ಅದು ಹೇಗೋ ನಾನು ಗಟ್ಟಿಯಾಗಿ ಮೊಬೈಲ್ ಹಿಡಿದುಕೊಂಡಿದ್ದೆ. ಹಾಗಾಗಿ ಮಂಗನ ಕೈಗೆ ಅದು ಸಿಗಲಿಲ್ಲ. ಆಯಿತು, ಆ ಕಥೆಯೆಲ್ಲ ಈಗ ಸಾಕು. ಈಗ ಈ ಶಿಲ್ಪ ಕಲಾಕೃತಿಗಳನ್ನು ನೋಡುತ್ತಾ ಬನ್ನಿ. ಮತ್ತು ಇನ್ನೊಂದು ಸಲ ಇಲ್ಲಿಗೆ ಭೇಟಿ ಕೊಡಿ, ಆಯಿತಾ? ಆ ಕಡೆ ಮೇಲೆ ಹೋಗ್ತಾ ಹೋಗ್ತಾ ಪಕ್ಕದಲ್ಲಿ ಇರುವಂಥ ಬೃಹತ್ತಾದ ಅಗಸ್ತ್ಯ ತೀರ್ಥ ನಮ್ಮ ಗಮನ ಸೆಳೆಯುತ್ತದೆ.